ಆದ್ರೆ ನಿಮ್ಮನೇಲಿ ಹಾಗಲ್ಲ. ಇದ್ರಲ್ಲಿ ಮಾತ್ರ ಅಲ್ಲ, ಯಾವ ವಿಚಾರದಲ್ಲೂ ನಮಗೂ ನಿಮ್ಗೂ ಹೊಂದಾಣಿಕೆ ಆಗೋದೇ ಇಲ್ಲ ಯಜಮಾನ್ರೆ. ಇಂಥ ಉಸಿರು ಕಟ್ಟೋ ವಾತಾವರಣದಲ್ಲಿ ಒಂದಿನಾನೇ ಇರೋದಕ್ಕಾಗ್ತಿಲ್ಲ. ಅಂಥದ್ರಲ್ಲಿ 6 ತಿಂಗಳು ಹೇಗಿರ್ಲಿ ಯಜಮಾನ್ರೆ? ನಿನ್ ನೋವು ನನ್ಗೆ ಅರ್ಥ ಆಗುತ್ತಮ್ಮ. ನೋಡು, ಹೆಣ್ಣು ಒಂದು ನದಿ ಇದ್ದ ಹಾಗೆ. ಅದೆಷ್ಟೇ ಕವಲೊಡೆದ್ರು ಕೊನೆಗೆ ಸೇರೋದು ಸಮುದ್ರನೇ. ಹೆಣ್ಣು ಅಷ್ಟೇ, ಅವಳಿಗೇನೇ ಅಡೆತಡೆ ಬಂದ್ರು ಅವಳು ಕೊನೆಗೆ ಸೇರೋದು ಗಂಡನ ಮನೆಗೆ. ನೀನ್ ಪ್ರಯತ್ನ ಮಾಡಿದ್ರೆ ಸಮಸ್ಯೆಗಳೆಲ್ಲ ಸರಿ ಹೋಗುತ್ತಮ್ಮ. ಇದ್ರ ಮೇಲೆ ನಿರ್ಧಾರ ನಿನಗೆ ಬಿಟ್ಟಿತ್ತು. ನಾನು ಹೋಗಿ ತಿನ್ನೋದಕ್ಕೇನಾದ್ರೂ ತಗೊಂಡ್ಬರ್ತೀನಿ. ದೇವ್ರೆ, ಇದುವರೆಗೂ ನನಗೋಸ್ಕರ ನಾನು ಏನೂ ಕೇಳ್ಕೊಂಡಿಲ್ಲ. ಆದ್ರೆ ಈಗ ನಮ್ಮಪ್ಪನ ಉಳಿಸ್ಕೊಡು ಅಂತ ಕೇಳ್ಕೊತಾ ಇದ್ದೀನಿ. ಅವ್ರಿಗೇನು ಆಗ್ತೆ ಅವರು ಹುಷಾರಾಗಿ ಬರ್ಬೇಕು ದೇವ್ರೆ. ಏನೇ ಕಷ್ಟ ಇದ್ರು ನನಗ್ ಕೊಡು. ಈ ವಯಸ್ಸಲ್ಲಿ ಅವ್ರಿಗೆ ಯಾವ ಕಷ್ಟನೂ ಕೊಡ್ಬೇಡ ದೇವ್ರೆ, ಕೊಡ್ಬೇಡ. ತಾಯಿ ಇಲ್ದೇ ಇರೋ ತಬ್ಲಿಗಳು ಅಂತ ಇಡೀ ಊರಿಗೂರೇ ಅವಮಾನ ಮಾಡುವಾಗ ಆ ತಾಯಿ ಸ್ಥಾನದಲ್ಲಿ ನಾನ್ ನಿಂತ್ಕೋತೀನಿ ಅಂತ ಧೈರ್ಯ ತುಂಬಿ ಜೀವ ಅದು. ಆ ಜೀವನ ಹೇಗ್ ಕಿತ್ಕೋತ್ಯ ದೇವ್ರೆ? ಆ ಜೀವಕ್ಕೇನಾದ್ರೂ ಆದ್ರೆ ನಾನ್ ಮಾತ್ರ ಜೀವಂತವಾಗಿರೋದಿಲ್ಲ. ಸುಖವಾಗಿರ್ಬೇಕಾಗಿರೋ ವಯಸ್ಸಲ್ಲಿ ಹಗಲು ರಾತ್ರಿ ದುಡ್ದು ನಮ್ ಜೀವನನ ಕಟ್ಕೊಟ್ಟಿದ್ದಾರೆ. ಅವರು ಬದುಕಿ ಬಾಳ್ಬೇಕು, ನಮ್ಮೆಲ್ರ ಜೊತೆ ಸಂತೋಷವಾಗಿರ್ಬೇಕು. ಅವ್ರ ನಗುವಲ್ಲಿ ನಮ್ ಜೀವ ಇದೆ. ಆ ಜೀವನ ಉಳಿಸ್ಕೊಡು ತಂದೆ.